ಇಟ್ಟಿದ್ದ ನನ್ನ ರಹಸ್ಯ ಬಹಿರಂಗವಾದ ನಾನು ಬದುಕಿದೆ ಮಾಡಿದ್ದೆಲ್ಲ ಮಾಡಿ ಮಾರಿಸುತ್ತವ ಎಡದ ಕಾಲಲ್ಲಿ ಬೆಟ್ಟಿದ್ದೇನೆ. ಈಗ ನಿಗಂಟಾಗಬೇಕು ಇದು ಏನು ಅಂತ ಇದು ಅದೇ ಇದು ಅದೇ ಅದು ಏನು ಅದು ಸಮಸ್ಯೆ. ನಾನು ಯಾಕೆ ಮೇಲೆ ಇದನ್ನು ಹಾಕಿಕೊಂಡು ಬಂದದ್ದು? ನೀವು ಹೇಳಿದ್ದೀರಿ ನಾವು ಯಾವಾಗಲೂ ಗುರುಮಠಕ್ಕೆ ಬರುವ ಮಕ್ಕಳು ಸಿಕ್ಕೆಯನ್ನು ಬಿಟ್ಟುಕೊಂಡು ಬರಬೇಕು ಅಂತ. ನಾವಲ್ಲಿ ಬಯಲಿನಲ್ಲಿ ಆಡ್ಲಿಕ್ಕೆ ಹೋಗುವಾಗ ಮಕ್ಕಳೆಲ್ಲ ನನಗೆ ತಮಾಷೆ ಮಾಡ್ತಾರೆ. ಎಂತ ಮರೆ ನಿನ್ನ ತಲೆಯಲ್ಲಿ ಒಂದು ಸಿಕ್ಕೆ ಉಂಟು ಎಂತದಂತ ನನಗೆ ತಮಾಷೆ ಮಾಡ್ತಾರೆ. ಅದಕ್ಕೆ ಬೇಕಾಗಿ ನನ್ನ ಅಪ್ಪನದ್ದು ಅಲ್ಲ ಗುರುಗಳೇ, ಅಲ್ಲಿ ಬಯಲಾಟ ಆಗ್ತಾ ಇತ್ತು. ಅವರ ಆಸೆಗಾರರು ಎಲ್ಲ ತೆಗೆದಿಟ್ಟಿದ್ರು ಅಂತ ಇಲ್ಲಿ ಜೋಲಿಗೆ ಹಾಕಿಕೊಂಡು ಹೋದಲ್ಲೆಲ್ಲ ಇಲ್ಲಿ ನೀವು ಹೇಳಿದ್ದಲ್ಲ ನಾಗಭೂಷಣ ನಾಗಭೂಷಣದ ಅಭಿನಯ ಹಾಗಲ್ಲ ನಾಗಭೂಷಣ. ಹೇಗೆ ನಾಗಭೂಷಣ ಸಿಯಣ ಇಲ್ಲ ಸಿಯಣ ಇವತ್ತು ಇಲ್ಲ. ನೀನು ತೋಟಕ್ಕೆ ಮದ್ದು ಕೈಲಾಸ ವಾಸ ವೈಕುಂಠ ಕೈಲಾಸ ವಾಸನ್ನೇ ವಾಸನೆ ವೈ ಕುಂಟ ವೈ ಮರಿಯ ಕುಂಟ ತ್ರಿಶೂಲಧಾರಿ ಚಕ್ರಪಾಣಿ ಪಾರ್ವತಿ ಪತೆ ಲಕ್ಷ್ಮೀಪತಿ ಗುರುಗಳನ್ನು ಕರೆಯುವುದು ಹಾಗಲ್ಲ ಗುರುಗಳೇ, ಬೇರೆ ಯಾರಿಗೂ ಗೊತ್ತಾಗದೇ ಇರಲಿ ಎನ್ನುವ ಹಾಗೆ ಸೂಚ್ಯವಾಗಿ ಕರೆದದ್ದು ಗುರುಗಳೇ. ಅವ ಒಬ್ಬ ಹೊಸ ಹುಡುಗ ಬಂದ ಹೊಸ ಹುಡುಗನಿಗೆ ನೀವು ಇಷ್ಟಿಷ್ಟು ಉದ್ದದ ವಾಕ್ಯ ಕೊಡ್ತಾ ಇದ್ದಿಲ್ಲ, ಹೌದು ಅವನಿಗೆ ಜೀರ್ಣೆ ಆಗ್ತದ? ಅವನಿಗೆ ಜೀರ್ಣೆ ಆಗುದಿಲ್ಲ ಅದು. ನಾವು ಯಾವಾಗಲೂ ಹೊಸ ಹುಡುಗರು ಬರುವಾಗ ನಾವು ಒಂದು ತುಂಡು 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 ಇಷ್ಟಿಷ್ಟು ಇಷ್ಟಿಷ್ಟು ಅಭ್ಯಾಸ ಮಾಡಿಸುವ. ಅವನಿಗೆ ಅಭ್ಯಾಸ ಆಗಲಿ ಮತ್ತೆ ಉತ್ತರ ತಂದು ಕೊಡುವ. ನೀನು ಕೂಡ ನಿನ್ನ ಕಂತ ಬೇಕಾ ನಿನಗೆ? ಅಂತ ಕೊಂಡೋಗಿ ನಿನ್ನ ಅಪ್ಪನ ಗೋರಿಯಲ್ಲಿ ನನ್ನ ತಲೆಯ ಕೂದಲನ್ನು ತೆಗೆದು ಮಾಡಿ ಎರಡು ಆಯ್ತಾ? ಮರೆಯ ಅರ ಮರೆಯ ಅರ 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 ಗೊತ್ತಿಲ್ವನ ಅರ ಅವನಿಗೆ ಉಚ್ಚಾರ ಸರಿ ಬರುವುದಿಲ್ಲ. ಅವನ ಸಮಸ್ಯೆ ಅದೇ, ಅವನ ಉಚ್ಚಾರ ಸರಿ ಬರುವುದಿಲ್ಲ. ಅವನಿಗೆ ಉಚ್ಚಾರ ಅದೇ ಅದೇ ಅದು ಬರ್ತದೆ ಅಲ್ಲ, ಯಾವುದಾದ್ರೂ ಅದೇ ಅಲ್ವಾ ವಿಶೇಷ ಅಲ್ವಾ ಉಚ್ಚಾರ ಅಲ್ವಾ? ಮಗ ಗುರುಗಳು ಮನುಷ್ಯನೇ ಅಲ್ಲ. ನೋಡು ಕಣ್ಣು ನೋಡು, ಅದು ಕಳ್ಳರ ಕಣ್ಣು.
ಪೆಣ್ಣನ್ನು ಮಗ ಹೊಡಿತಾರೆ. ಹಾ, ಅವರ ಉಗುರು ನೋಡು, ಅವ್ರು ಪರಕ್ತಾರೆ. ಅರಮರಿ ಅರಾಮರಿ ಮಾಡ ನಮ್ಮ ಮರ್ಯಾದೆ ತೆಗಿತಲ್ಲ ಮತ್ತೆ ಗುರುಗಳೇ ನಿಮಗೆ ಪಕ್ಷಪಾತ ಉಂಟು ಮತ್ತೆಂತದು ಚೆಪ್ಪು ಮಾಡಿದ್ದ ಅವ ತೆಪ್ಪಲ್ಲ ತಪ್ಪು ಮಾಡಿದ್ದವ ಅವ ಒಡೆಯುವುದು ನಮಗೆ ಇದು ಏತರ ನ್ಯಾಯ ಅವನಿಗೆ ಹೊಡಿಲಿಕ್ಕೆ ಆಗ್ತದ ಮಗ. ಯಾಕೆ ಆಗುದಿಲ್ಲ? ಅವ ಯಾರು? ಯಾರು? ನಮ್ಮ ಅನ್ನದಾತನ ಮಗ. ಅನ್ನದಾತನ ಮಗ. ಅವನಿಗೆ ಹೊಡೆದ್ರೆ ಕೇಳಲಿಕ್ಕೆ ಅವನ ಅಪ್ಪ ಬರ್ತಾನೆ, ನಿನಗೆ ಹೊಡೆದ್ರೆ ಕೇಳಲಿಕ್ಕೆ ನಿನ್ನ ಅಪ್ಪ ಬರ್ತಾನ. ಎಲ್ಲಿಗೆ ಬರುವುದು? ನನಗೆ ಒಂದು ಯಜ್ಞೋಪವಿತ ಹಾಕ್ಲಿಕ್ಕೆ ನನ್ನ ಅಪ್ಪ ಬರಲಿಲ್ಲ. ಇನ್ನು ನಾನು ಪೆಟ್ಟು ಬೀಳುವಾಗ ನನ್ನ ಅಪ್ಪ ಬರ್ತಾರ? ಅವನನ್ನು ನಾನೇ ಹೋಗಿ ನೀರು ಹಾಕಿ ಎಬ್ಬಿಸ್ಬೇಕು. ಅಪ್ಪ ಹೇಳಿ 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 ಅಂತ ಮತ್ತೆ ಒಟ್ಟಿಗೆ ಕುಡಿದು ಮಾಡುದು. ಮತ್ತೆ ನಾನು ಹೊಡೆದದ್ದು ಯಾಕೆ? ನಿಮಗೆ ಹೊಡೆಯುವುದನ್ನು ನೋಡಿ ಹೆಸರಿಯಾಗಿ ಕರೀತಾಳ ಅಂತ. ಹಾಗಿದ್ರೆ ಹೊಡೆಯಿರಿ ಗುರುಗಳೇ. ಹೊಡೆಯಿರಿ. ನಿನ್ನ ಅಪ್ಪನಿಗೆ ಹೊಡೆಯಿರಿ. ನೀವು ಈಚೆ ಕೊಡಿ, ನಾನು ಸರಿ ಕೊಡ್ತೇನೆ. ನಿನಗೆ ನೀನು ಎಂತ ನೀನು ನಿನ್ನ ಜಂಬರದಲ್ಲಿ ಮಾರ ನಮ್ಗೆ ಪೆಟ್ಟು ಬೇಕಾದ ಮಾರ. ನಮಸ್ತೆ ಗುರುಗಳೇ. ಅವನಿಗೆ ಮನೆಗೆ ಹೋಗ್ಬೇಕಂತೆ. ನಾನು ಗುರುಮಠಕ್ಕೆ ಒಂದು ಎಷ್ಟು ದಿವಸ ಆಯ್ತು, ಒಮ್ಮೆ ಆದ್ರೂ ಮನೆಗೆ ಹೋಗಿದ್ದೇನೆ. ಹೋಗುದಿಲ್ಲ ಯಾಕೆ? ಅಲ್ಲಿ ಏನಿಲ್ಲ, ನೀರು ಮಕ್ಕಳು. ಆಯ್ತು, ಅವ ನಿಮ್ಮನ್ನು ನೋಡಿ ಹೆದರಿದ್ದಾನೆ. ಹಾಗಾಗಿ ಅವನಿಗೆ ಸರಿಯಾಗಿ ಬರುವುದಿಲ್ಲ ಯಾವುದು. ಅನ್ನು ಕೆಲಸ ಮಾಡುವ ಗುರುಗಳೇ, ಒಂದು 4 ದಿವಸ ನನ್ನೊಟ್ಟಿಗೆ ಕಲಿಸಿ ನಾನೊಂದು ಹಂತಕ್ಕೆ ತಯಾರು ಮಾಡಿ ಬಿಡ್ತೇನೆ, ಮತ್ತೆ ನಿಮ್ಮಲ್ಲಿಗೆ ಕಲಿಸ್ತೇನೆ. ಅಬ್ಬಾ, ನೀನು ಮೊದಲು ತಯಾರ, ಆಮೇಲೆ ಅವನಿಗೆ ಕಲಿಸು. ಆಯ್ತಾ? ಕಂತ ಉಂಟು. ಬೇಡ, ನೀನು ಅಪ್ಪನಿಗೆ ಕೊಟ್ಟದ್ದು ನನ್ನ ತಲೆ ಕೂದಲ್ಬೇಕು. ಇವತ್ತಿನ ಪಾಠ ಮುಗಿಯಿತು. ನಾಳೆ ಆಯ್ತಾ? ಆಯ್ತಾ? ನಾಳೆ ಬರುದಿಲ್ವಾ? ಯಾಕೆ? ಯಾರು ಹೇಳಿದ್ದು? ಸುಳ್ಳು ಹೇಳೋದು. ಸುಳ್ಳು ಹೇಳೋದು ಗುರುಗಳೇ. ಹೌದು ಮಾರ್ರೆ, ಅವ ಸುಳ್ಳು ಹೇಳೋದು. ನೀನು ದೊಡ್ಡ ಬೆಟ್ಟದ ಮಾತು. ಅವನ ಹುಟ್ಟಿದ ದಿನ ನಿನಗೆ ಗೊತ್ತಿಲ್ಲ? ನನಗೆ ಗೊತ್ತುಂಟು. ಅವ ಹುಟ್ಟಿದ ದಿವಸ ಹೇಗೆ ಗುರುಗಳೇ ನಾಳೆ ಆಗುದು? ನಾಳೆ ಯಾವ ದಿವಸ? ಯಾವ ದಿವಸ? ನಾಳೆ ಆದಿತ್ಯನ ವಾರ. ಆದಿತ್ಯನ ವಾರ. ಹೌದು. ಆದಿತ್ಯನ ವಾರ ಅಂದ್ರೆ ಏನು? ಅವತ್ತು ನಮಗೆ ಎಲ್ಲ ವಿಶ್ರಾಂತಿ, ರಜೆಯ ದಿವಸ. ಈ ರಜೆಯ ದಿವಸ ಯಾರಾದರೂ ಹುಟ್ಟುತ್ತಾರೆ? ನೀವು ಆಲೋಚನೆ ಮಾಡಿ, ಸ್ವಲ್ಪ ತಲೆಗೆ ವಿಷಯವನ್ನು ತಗೊಳ್ಳಿ. ಹುಟ್ಟುವುದಕ್ಕೆ ಸಾಯುವುದಕ್ಕೆ ವಾರ ದಿನ ಅಂತ ಹೇಳಿಲ್ಲ. ಹುಟ್ಟುವ ದಿವಸ ಹುಟ್ಟುತ್ತಾರೆ, ಸಾಯುವ ದಿವಸ ಸಾಯ್ತಾರೆ. ಆಯ್ತು, ಹೋಗು ಸಾಯಿ. ನೀನು ಯಾರದ್ದು ಮಾರ್ರೆ? ಪಕ್ಕದ ಮನೆಯವರು. ಪಕ್ಕದ ಮನೆಯವರ ಮದುವೆಗೆ ನೀನು ಯಾಕೆ ಮಾರ್ರೆ ಹೋಗುದು? ನಿನ್ನ ಜೀವನದಲ್ಲಿ ಪಕ್ಕದ ಮನೆಯವರ ಮದುವೆಗೆ ಹೋಗಿ ಹೋಯ್ತಲ್ಲ. ತುಂಬಾ ಸಮಯ ಆಯ್ತು ಗುರುಮಠಕ್ಕೆ. ನೀನು ಮನೆಗೆ ಹೋಗುದಿಲ್ಲ ಮಾರೆ, ನಿನ್ನ ಪೆಟ್ಟಿಗೆ ಅಲ್ಲಿಯೇ ಉಂಟು ನಮ್ಮ ವಾಹನ. ನಾನು ಬರುದಿಲ್ಲ ಗುರುಗಳೇ, ನನಗೆ ಬರ್ಲಿಕ್ಕೆ ಅಂತ ಹೇಳಿದ್ರೆ ಬಹಳ ಸಮಸ್ಯೆ ಉಂಟು. ಅಪ್ಪನಿಗೆ ಪೇಟೆಗೆ ಹೋಗ್ಲಿಕ್ಕೆ. ನಿನ್ನ ಅಪ್ಪ ಪೇಟೆಗೆ ಹೋಗುವುದಕ್ಕೂ ನೀನು ಇಲ್ಲಿಗೆ ಬಾರದಿರುವುದಕ್ಕೂ ಏನು ಸಂಬಂಧ? ಬಲವಾದ ಕಾರಣ ಉಂಟು. ಅಪ್ಪನಿಗೆ ಪೇಟೆಗೆ ಹೋಗಬೇಕು ಅಂತ ಆದ್ರೆ ಉಟ್ಟುಕೊಳ್ಳಿಕ್ಕೆ ಪಂಚೆ ಬೇಡವಾ? ಬೇಕು. ಆ ಪಂಚೆ ಇಲ್ಲಿ ಉಂಟು. ಅಪ್ಪನಿಗೂ ಮಗನಿಗೂ ಒಂದೇ ಪಂಚೆಯ? ನಮ್ಮ ಅಪ್ಪ ಮಗನ ಅನೈತಿಕ ಸಂಬಂಧ ಆಗಿ ಉಂಟು. ಸಂಬಂಧ ಅದಲ್ಲ. ಆಯ್ತಾ? ಈಗ ಅಪ್ಪ ಮಗನಂತ ನೈತಿಕ ಅಲ್ವಾ?
ಹೇಳ್ಬಾರ್ದು. ಆಯ್ತು ಆಯ್ತು ಆಯ್ತು. ನಾನು ಬರ್ತೇನೆ ಗುರುಗಳೇ. ನನಗೆ ಕಲ್ತು ಕಲ್ತು ಇಂಥದ್ದೇ ಆಗಬೇಕು ಅಂತ ಒಂದು ಗುರಿ ಉಂಟು. ನೀನು ಈ ಕಡೆಗೆ ಗುರಿಗೆ ಬಿದ್ದು ಯಾರ್ಯಾರು ತಲೆಗೂದಲು ತೆಗ್ದವ ನೀನು ಗುರಿಗೆ ಬಿದ್ದು ಸಾಯಿ. ತಗೊಳ್ಳದೆ ಹೋಗುದಿಲ್ಲ ನಾನು, ಗೊತ್ತಾಯ್ತಾ? ಇನ್ನು ನನ್ನ ಮನದಿಂಗಿದ್ದವನ್ನು ಹೇಳಿಕೊಳ್ಳದೆ ಹೇಳು ಮಗಳೇ, ತೋಡುವುದು ಬೇಡ, ಹೇಳು. ತೋಡ್ಲಿಕ್ಕೆ ಬೇರೆ ವಾಹನ ತರುವ, ತೋಡುವುದೇನು ನೀನು ಹೇಳು. ಗುರುದೇವ, ನಾಳೆ ನಡೆಯುವಂತಹ ನೃತ್ಯ ಸ್ಪರ್ಧೆಗೆ ಹೋಗಬೇಕೆನ್ನುವ ಹಾಗೆ ಮನಸ್ಸು ಹಂಬಲಿಸ್ತಾ ಇದೆ. ನಿಮ್ಮ ಪೂರ್ಣ ಆಶೀರ್ವಾದದೊಂದಿಗೆ ಜಯಶೀಲನಾಗಬೇಕೆನ್ನುವ ಹಾಗೆ ಒಂದು ಆಶೀರ್ವಾದ. ಹೋಗ ಮಗಳೇ, ಅಷ್ಟಪುತ್ರಿ ಪ್ರಾಪ್ತಿರಸ್ತು. ಹೋಗು ನೃತ್ಯ ಸ್ಪರ್ಧೆಗೆ ಗೆದ್ದು ಬರ್ತೀನಿ. ಆಮೇಲೆ ನಾನು ಏನು ಎಂಬುದನ್ನು ತೋರಿಸಿಕೊಡ್ತೇನೆ. ಆದರೆ ಒಂದು ಏನು? ಯಾವ ಕಾಲಕ್ಕೂ ನಿನ್ನ ಪಾದವನ್ನು ಸವೆಯಲು ಬಿಡಬೇಡ ಮಗಳೇ. ಈಗಂತೂ ಸರಿ ಕಾಯ್ದಿದೆ. ನನ್ನ ಹತ್ರ ಮುಗಿದಿದ್ದೇವೆ. ಅದಲ್ಲ, ಮತ್ತಂತದ್ದು ಒಂದು ಮಾತು ಹೇಳುವುದಕ್ಕೆ ಒಂದು ಮಾತು, ಒಂದು ಮಾತು ಹೇಳುವುದಕ್ಕೆ ಉಂಟು. ಹೇಳುದು ಬೇಡ, ಹೇಳು. ಗುರುಗಳೇ, ನಾನು ಇಷ್ಟು ವರ್ಷದಿಂದ ನಿಮ್ಮ ಮಠದಲ್ಲಿ ಕಲಿತಾ ಇದ್ದೇನೆ. ನಾನು ಕಲ್ತು 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 ದೊಡ್ಡ ಜನ ಆಗಿ ಒಂದು ದಿವಸ ನಿಮಗೆ ಕಲಿಸ್ಲಿಕ್ಕಿಲ್ವಾ?